ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್. ಇವತ್ತು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ. ಡಿಜಿಟೆಕ್ನವರ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್. ಸೊ ಇದ್ರ ವೈರ್ಲೆಸ್ ಟ್ರಾನ್ಸ್ಮಿಷನ್ ಎಷ್ಟು ದೂರ ತನಕ ಕೇಳಿಸುತ್ತೆ, ಮತ್ತು ಮಲ್ಟಿಪಲ್ ಕೀ ಫೀಚರ್ಸ್ ಏನಿದೆ, ಟ್ರಾನ್ಸ್ಮಿಟರ್ ಫಂಕ್ಷನ್ ಹೇಗಿದೆ, ಇಂಡಿಕೇಟರ್ ಲೈಟ್ಸ್ ಹೇಗೆ ವರ್ಕ್ ಆಗುತ್ತೆ, ಈ ಫೀಚರ್ಸ್ನೆಲ್ಲ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಬಾಕ್ಸ್ನ ಹಿಂದೆಗಡೆ ನೋಡೋದಾದರೆ ಈ ಸಿಸ್ಟಮ್ನ ಸ್ಪೆಸಿಫಿಕೇಶನ್ ಕೊಟ್ಟಿರುವಂಥದ್ದು 2.4G ವೈರ್ಲೆಸ್ ಟ್ರಾನ್ಸ್ಮಿಷನ್ ಇದೆ, ಮತ್ತು 65 dB ನಾಯ್ಸ್ ರೇಷಿಯೋ ಸಿಗ್ನಲ್ಸ್ ಇದೆ. ಅಪ್ ಟು 40 ಮೀಟರ್ಸ್ ತನಕ ಕೇಳಿಸುತ್ತೆ. 80 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಚಾರ್ಜಿಂಗ್ ಟೈಮ್ 1.5 hours. ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಲೈಫ್ ಬಂದು 6 hours ಬರುವಂಥದ್ದು. ಸೊ ಪ್ರಾಡಕ್ಟ್ ಹೇಗೆ ಕಾಣಿಸುತ್ತೆ ಅನ್ನೋದು ಕೂಡ ಈ ಬಾಕ್ಸ್ ಮೇಲೆ ಮೆನ್ಷನ್ ಆಗಿರುವಂಥದ್ದು. ಸೊ ಇದಾದ ಮೇಲೆ ನಾವು ನೋಡುವಂಥದ್ದು ವಾಲ್ಯೂಮ್ ಕೀಸು, ಸೊ ರಿಸೀವರ್ ಫಂಕ್ಷನ್. ಸೊ ಈ ರಿಸೀವರ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡ್ಬೋದು. ಬನ್ನಿ ಇವಾಗ ಬಾಕ್ಸ್ನ ಓಪನ್ ಮಾಡೋಣ. ಬಾಕ್ಸ್ ಓಪನ್ ಮಾಡಿದ್ರೆ ಹೇಗೆ ಕಾಣಿಸುತ್ತೆ ಅಂತ. ಸೊ ಸೈಡಲ್ಲೆಲ್ಲೂ ಓಪನ್ ಆಪ್ಷನ್ಸ್ ಇಲ್ಲ. ಸೊ ನಾವು ಇದನ್ನು ಬ್ಯಾಕ್ ಸೈಡಿಂದನೇ ಓಪನ್ ಮಾಡುವಂಥದ್ದು. ಸೊ ನಾವಿವಾಗ ಬಾಕ್ಸ್ನ ಓಪನ್ ಮಾಡಿದ್ರೆ ಸೊ ಒಂದು ಟ್ರಾನ್ಸ್ಪರೆಂಟ್ ಶೀಟಲ್ಲಿ ಡಿಜಿಟೆಕ್ನವರ ಸಿಂಬಲ್ ಇದೆ. ಸೊ ತುಂಬ ಚೆನ್ನಾಗಿದೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ವಾವ್ ಅನ್ಬೋದು. ಸೊ ಆ ಥರ ಇದೆ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇವಾಗ ಬಾಕ್ಸ್ನ, ಸೊ ಅಂದರೆ ಆ ಕೇಸ್, ಸೊ ನಾವು ಏನಿದೆ ಟ್ರಾನ್ಸ್ಮಿಟರ್ ಮತ್ತು ಆ ರಿಸೀವರ್ ಕೇಸ್ ಏನಿದೆ ಅದನ್ನು ಒಂದು ಪ್ಯಾಕಲ್ಲಿ ಸೊ ನೀಟಾಗಿ ಕವರ್ ಮಾಡಿ ಕೊಟ್ಟಿರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಸೊ ನೋಡೋದಕ್ಕೆ ತುಂಬ, ನೋಡಿದ ತಕ್ಷಣವೇ ವಾವ್ ಅನ್ನಿಸ್ಬೇಕು ನಮಗೆ, ಅಷ್ಟು ಒಳ್ಳೆ ಫೀಲ್ ಕೊಡುತ್ತೆ. ಸೊ ಇದಾದಮೇಲೆ ಈ ಬಾಕ್ಸಲ್ಲಿ ಮತ್ತು ಇನ್ನೇನೇನಿದೆ ಅಂದರೆ ಇನ್ನೊಂದು ಅಡಿಷ್ನಲ್ ವಯರ್ಸ್ ಆಗಿರ್ಬೋದು, ಬೇರೆ ಏನಾದರೂ ಆಗಿರ್ಬೋದು. ಸೊ ಅದನ್ನೆಲ್ಲ ಅದು ಇನ್ನೊಂದು ಬಾಕ್ಸಲ್ಲಿ ಕೊಟ್ಟಿರುವಂಥದ್ದು. ಈಗ ನೋಡೋದಾದರೆ ನಮಗೆ ಈ ಪ್ರಾಡಕ್ಟ್ನ ಯೂಸರ್ ಮ್ಯಾನ್ಯುಯಲ್, ಅಂದರೆ ಇದ್ರ ಗೈಡೆನ್ಸು, ಇನ್ಸ್ಟ್ರಕ್ಷನ್ಸು, ನಾವು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಇದರಲ್ಲಿ ಡೀಟೇಲಾಗಿ ಕೊಟ್ಟಿರುವಂಥದ್ದು. ಸೊ ಈಗ ಇಲ್ಲಿ ನೋಡ್ಬೋದು ಈ ಮೈಕ್ರೋಫೋನ್ ಬಟನ್ಸ್ ಯಾವ ಥರ ಇದೆ, ನೆಕ್ಸ್ಟು ಮೈಕ್ರೋಫೋನ್ ಇಂಡಿಕೇಟರ್ ಲೈಟ್ಸ್ ಯಾವ ಥರ ಇದೆ, ರಿಸೀವರ್ ಸೊ ಇದು ಯಾವ ಥರ ವರ್ಕ್ ಆಗುತ್ತೆ, ಮತ್ತು ರಿಸೀವಿಂಗ್ ಆ್ಯಂಡ್ ಇಂಡಿಕೇಟರ್ ಲೈಟ್ಸ್ ಯಾವ ಥರ ವರ್ಕ್ ಆಗುತ್ತೆ, ಸೊ ಚಾರ್ಜಿಂಗ್ ಕಂಪಾರ್ಟ್ಮೆಂಟ್ ಹೇಗಿದೆ ಅನ್ನೋದು ಪೂರ್ತಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಫೋನ್ಗೆ ಯಾವ ಥರ ಕನೆಕ್ಟ್ ಮಾಡ್ಕೊಳ್ಳೋವಂಥದ್ದು, ಮತ್ತು ಕ್ಯಾಮ್ರಾಗೆ ಯಾವ ಥರ ಕನೆಕ್ಟ್ ಮಾಡ್ಕೋಬೋದು. ಸೊ ಆ ಥರ, ಸೊ ಕ್ಯಾನನ್ ಆಗಿರ್ಬೋದು, ಇಲ್ಲ ಪ್ಯಾನಸೋನಿಕ್ ಆಗಿರ್ಬೋದು, ನಮ್ಮ ಹತ್ರ ಯಾವುದು ಕ್ಯಾಮ್ರಾ ಇದೆ ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು. ಈಗ ನೋಡೋದಾದರೆ ಕೇಸು, ಸೊ ನಮ್ಮ ಹತ್ರ ಇರೋ ವೈರ್ಲೆಸ್ ಮೈಕ್ರೋಫೋನ್ನ ಕೇಸ್, ಇದು ಕೇಸ್ ಅಂತೂ ಸೂಪರ್ ಆಗಿದೆ ಅಂತ ಕೂಡ ಹೇಳ್ಬೋದು. ಸೊ ಮಧ್ಯದಲ್ಲಿರುವಂಥದ್ದು ಟ್ರಾನ್ಸ್ಮಿಟರು. ಈ ಟ್ರಾನ್ಸ್ಮಿಟರ್ ಯಾವ ಥರ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇನ್ನೂ ಕೂಡ ಪಿನ್ನು ಯಾವುದು ಸೀಲ್ ಕೂಡ ಏನೂ ಓಪನ್ ಆಗಿಲ್ಲ. ಜಸ್ಟ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಆನ್ ಆಗುತ್ತೆ. ಸೊ ಇದರಲ್ಲಿ ಅದ್ರ ಇಂಡಿಕೇಟರ್ ತೋರಿಸುತ್ತೆ, ಬ್ಯಾಟ್ರಿ ಎಷ್ಟಿದೆ, ಮತ್ತು ರಿಸೀವರ್ಸ್ ಯಾವುದಿದೆ, ಮೈಕ್ಸ್ ಅಂದರೆ ನಮ್ಮ ಹತ್ರ ಇರುವಂಥದ್ದು. ಸೊ ಅದರದ್ದು ಒಂದು ಕನೆಕ್ಟ್ ಆಗಿದೆಯಾ, ಎರಡು ಕನೆಕ್ಟ್ ಆಗಿದೆಯಾ, ಮತ್ತು ಅದರ ನಾಯ್ಸ್ ಎಷ್ಟಿದೆ, ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ ಎಷ್ಟಿದೆ ಅನ್ನೋದನ್ನು ಕೂಡ ಇದರಲ್ಲಿ ಇಂಡಿಕೇಟ್ ಮಾಡುವಂಥದ್ದು. ತುಂಬ ಕ್ಯೂಟಾಗಿದೆ ಇದು. ಹೇಳಬೇಕಂದ್ರೆ ನಮ್ಮ ಹೆಬ್ಬೆರಳಲ್ಲಿ ಒಂದು ಅರ್ಧ ಬೆರಳಷ್ಟಿರ್ಬೋದು. ತುಂಬಾ ಚಿಕ್ಕದು, ತುಂಬಾ ಚಿಕ್ಕದಾಗಿರುವಂಥದ್ದು, ತುಂಬ ಕ್ಯೂಟಾಗಿರುವಂಥ ಪ್ರಾಡಕ್ಟು. ಈಗ ನೋಡೋದಾದರೆ ನಮ್ಮ ಹತ್ರ 2 ಟ್ರಾನ್ಸ್ಮಿಟರ್ ಇರುವಂಥದ್ದು ಚಿಕ್ಕದು. ಸೊ ಇದು ಕೂಡ ಅಷ್ಟೇ ತುಂಬಾ ಕ್ಯೂಟಾಗಿದೆ. ನಮ್ಮ ಹತ್ರ ₹1 ಕಾಯಿನ್ ಇದೆ ಅಲ್ಲ, ಸೊ ಕಾಯಿನ್ ಆ ಸೈಜ್ ಇದೆ ಅಂತ ಕೂಡ ಹೇಳ್ಬೋದು. ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಬಟನ್ ಆನ್ ಆಗುತ್ತೆ. ಸೊ ಹಿಂದೆಗಡೆ ಮ್ಯಾಗ್ನೆಟಿಕ್ ಪ್ಲೇಟ್ ಇರುವಂಥದ್ದು. ಸೊ ಇದು ಕನೆಕ್ಟ್ ಆಗುತ್ತೆ. ತುಂಬ ಕ್ಯೂಟಾಗಿದೆ ಅಂತ ಕೂಡ ಹೇಳ್ಬೋದು. ಇನ್ನೂ ಕೂಡ ಅದು ಸೀಲ್ ಕೂಡ ಇನ್ನೂ ಓಪನ್ ಆಗಿಲ್ಲ. ಸೊ ನಾವು ಅದನ್ನು ಸೀಲ್ನ ಓಪನ್ ಮಾಡಿಕೊಂಡ್ರೆ ನಮ್ಮ ಆ ಕೇಸಲ್ಲಿ ಫಿಕ್ಸ್ ಮಾಡುವಂಥದ್ದು. ಸೊ ಫಿಕ್ಸ್ ಆದರೆ ಚಾರ್ಜ್ ಆಗುವಂಥದ್ದು. ಇದು ಕೂಡ ಇನ್ನೊಂದು, ಸೊ ಎರಡನೇದು. ಸೊ ಇದನ್ನು ಅಷ್ಟೇ, ಸೊ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಸೊ ಪ್ರಾಬ್ಲಿ ಲೈಕ್ 2-3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಆನ್ ಆಗುವಂಥದ್ದು. ತುಂಬ ಚೆನ್ನಾಗಿದೆ. ಓವರಾಲ್ ಕೇಸ್ನ ನೋಡೋದಾದರೆ ನಮಗೆ ಈ ಥರ ಕಾಣಿಸುವಂಥದ್ದು. ಈ ಕೇಸಲ್ಲಿ ಇನ್ನೊಂದು ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಇನ್ ಕೇಸ್ ನಾವು ಮೊಬೈಲ್ಗೆ ಇಲ್ಲಾಂದರೆ ಕ್ಯಾಮ್ರಾಗೆ ಫಿಕ್ಸ್ ಮಾಡುವಾಗ ಅದನ್ನು ಜಾಯಿನ್ ಮಾಡ್ಕೋಬೋದು, ಆ ಥರದ್ದು. ಅದಕ್ಕೆ ಸಪ್ರೇಟಾಗಿ ಕ್ಲಿಪ್ಸ್ ಕೂಡ ಕೊಟ್ಟಿರ್ತಾರೆ ಅನಿಸುತ್ತೆ. ಸೊ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ. ಸೊ ಈಗ ಓವರಾಲ್ ಪೂರ್ತಿ ನೋಡಿದ್ರೆ ಇಲ್ಲಿ ನಿಮಗೆ ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೂಡ ತೋರಿಸುತ್ತೆ. ಸೊ ಈ ಬಾಕ್ಸ್ ನೋಡಿದ್ರೆ ಮಾತ್ರ ಅಮೇಝಿಂಗ್ ಆಗಿದೆ ಡಿಜಿಟೆಕ್ ಅವ್ರದ್ದು. ಆ ಡಿಸ್ಪ್ಲೇ ಕೂಡ ಅಷ್ಟೇ. ನಮಗೆ ಈ ಚಾರ್ಜ್ ಮಾಡುವಂಥದ್ದು, ಸೊ ಇಲ್ಲಿದೆ ಪಾಯಿಂಟು. ಇದಕ್ಕೆ ಜಸ್ಟ್ ಚಾರ್ಜ್ ಮಾಡಿದ್ರೆ ಅದು 3 ಪ್ರಾಡಕ್ಟ್ ಒಳಗಡೆ ಏನು ಪ್ರಾಡಕ್ಟ್ ಇದೆ ಅದಷ್ಟು ಕೂಡ ಚಾರ್ಜ್ ಆಗುವಂಥದ್ದು. ಸೊ ತುಂಬ ಕ್ಯೂಟು, ಎಲ್ಲೂ ಯಾವುದೇ ರೀತಿಯ ಫಾಲ್ಟ್ ಇಲ್ಲ ಅಂತ ಕೂಡ ಹೇಳ್ಬೋದು. ಅಷ್ಟು ಅಮೇಝಿಂಗ್ ಆಗಿರುವಂಥದ್ದು. ಸೊ ಓವರಾಲ್ ಆಗಿ ಈ ಥರ ಈ ಪ್ರಾಡಕ್ಟ್ ಕಾಣಿಸುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ನಮಗೆ ಕೊಟ್ಟಿರುವಂಥದ್ದು ಅಡಿಷ್ನಲ್ ಆಗಿರೋ ಬಾಕ್ಸು. ಈ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡ್ಕೊಂಬರೋದಾದರೆ, ಸೊ ನಮಗೆ ಫಸ್ಟಿಗೆ ಸಿಗುವಂಥದ್ದು ಒಂದು ಪಾಯಿಂಟ್, ಅಂದರೆ ಒಂದು ಕನೆಕ್ಟರ್ ಸಿಗುವಂಥದ್ದು. ಇದು ಐಫೋನ್ ಕನೆಕ್ಟರ್ ಅಂತ ಕೂಡ ಹೇಳ್ಬೋದು. ಸೊ ಒಂದನ್ನು ನಮ್ಮ ಟ್ರಾನ್ಸ್ಮಿಟರ್ಗೆ ಫಿಕ್ಸ್ ಮಾಡ್ಕೋಬೇಕು ಮತ್ತು ಫೋನ್ಗೆ ಫಿಕ್ಸ್ ಮಾಡ್ಕೋಬೇಕು. ಇದು ಬಂದು
ಚಾರ್ಜಿಂಗ್ ವಯರು ಇದೇ ಆ ಕೇಸ್ಗೆ ಕನೆಕ್ಟ್ ಆಗುವಂಥದ್ದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ಗಳಿಗೆ ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಇದು ಸಿ ಪಿನ್ ಕೇಬಲ್ ಆಗಿರೋದ್ರಿಂದ ನಿಮ್ಮ ನಾರ್ಮಲ್ ಚಾರ್ಜರ್ಗೆ ಹಾಕ್ಕೊಂಡು ಕೂಡ ಇದನ್ನು ಚಾರ್ಜ್ ಮಾಡುವಂಥದ್ದು. ಈ ಕೇಬಲ್ ಮ್ಯಾಕ್ಸಿಮಮ್ ಅಂದರೆ 1 ಫೀಟ್ ಇರ್ಬೋದು ಅಂದ್ಕೊಳ್ತೀನಿ, ಅಷ್ಟೇ, ಅದಕ್ಕಿಂತ ತುಂಬ ಏನು ದೊಡ್ಡದಿಲ್ಲ, ತುಂಬ ಚಿಕ್ಕದಾಗಿದೆ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಇನ್ನೊಂದೇನಾದರೂ ನೋಡೋದಾದರೆ ಒಳಗಡೆ 2 ಕ್ಲಿಪ್ಸ್ ಕೊಟ್ಟಿರುವಂಥದ್ದು. ಈ ಕ್ಲಿಪ್ಸು ಮ್ಯಾಗ್ನೆಟಿಕ್ ಕ್ಲಿಪ್ಸ್ ಇದು. ಸೊ ನನಗೆ ನೋಡಿದ ತಕ್ಷಣ ಆಶ್ಚರ್ಯ ಇತ್ತು, ಕ್ಲಿಪ್ಸಲ್ಲಿ ಕೂಡ ಈ ಥರನೂ ಇರುತ್ತಾ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದು, ತುಂಬ ಚೆನ್ನಾಗಿದೆ ಅಂಥದ್ದು. ಮತ್ತು ಇದರ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಸೂಪರ್ ಆಗಿದೆ ಅಂತ ಕೂಡ ಹೇಳ್ಬೋದು, ತುಂಬ ಹೆವಿಯಾಗಿದೆ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ನಾವು ಇದನ್ನು ಯಾವ ಥರ ಫಿಕ್ಸ್ ಮಾಡ್ಕೋಬೋದು ಅಂದರೆ, ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ಲಿ ನಮ್ಮ ಹತ್ರ ಟ್ರಾನ್ಸ್ಮಿಟರ್ ಇರುವಂಥದ್ದು. ಸೊ ಇದ್ರದ್ದು ಮ್ಯಾಗ್ನೆಟಿಕ್ ಇದೆ, ಅದು ಕೂಡ ಆ ಕ್ಲಿಪ್ ಕೂಡ ಮ್ಯಾಗ್ನೆಟಿಕ್ ಇರುವಂಥದ್ದು. ಸೊ ನಮ್ಮ ಹತ್ರ ಇರೋ ಆ ಮ್ಯಾಗ್ನೆಟಿಕ್ ಪ್ಲೇಟ್ಗಳಿಗೆ ಅದನ್ನು ಜಸ್ಟ್ ಕನೆಕ್ಟ್ ಆಗುತ್ತೆ. ಸೊ ನಾವು ಇದನ್ನು ಯಾವ ಥರ ಕನೆಕ್ಟ್ ಮಾಡ್ಕೋಬೋದು ಅಂದರೆ, ಈಗ ಇನ್ ಕೇಸ್ ನಾವೆಲ್ಲಾದರೂ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಮ್ಮ ಶರ್ಟಿಗೆ ಏನಾದರೂ ಹಾಕೋಬೇಕಂದ್ರೆ, ಸೊ ನಾವು ಅದನ್ನು ಕನೆಕ್ಟ್ ಮಾಡ್ಕೊಂಡು ಜಸ್ಟ್ ಅದನ್ನು ಅಲ್ಲಿ ಅಟ್ಯಾಚ್ ಮಾಡಿಬಿಟ್ರೆ ಮುಗೀತು, ಅಲ್ಲೇ ಆಗುತ್ತೆ. ಸೊ ಈ ಥರ ನಾನು ಇವಾಗ ಪಿಕ್ಚರಲ್ಲಿ ತೋರಿಸ್ತಾ ಇರೋವಂಥದ್ದು. ಸೊ ನಾನು ಆ ಬಾಕ್ಸಿಗೆ ಜಸ್ಟ್ ಅದನ್ನು ಆ ಕ್ಲಿಪ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಜಸ್ಟ್ ನೀವು ನೋಡ್ಬೋದು ಅಲ್ಲಿ. ಸೊ ಕನೆಕ್ಟ್ ಆಗುತ್ತೆ, ಈ ಎರಡು ಕೂಡ ಕನೆಕ್ಟ್ ಆಗುವಂಥದ್ದು ತುಂಬ ಆಸಮ್ ಆಗಿದೆ ಅಂತ ಕೂಡ ಹೇಳ್ಬೋದು. ಸೊ ಇದು ನಾವು ಮತ್ತೆ ನೆಕ್ಸ್ಟ್ ನೋಡೋದಾದರೆ ಇನ್ನೊಂದು ನಮಗೆ ಕೇಬಲ್ ಕೊಟ್ಟಿರುವಂಥದ್ದು. ಈ ಕೇಬಲ್ ಬಂದು ಒಂದು ಆ ಟ್ರಾನ್ಸ್ಮಿಟರ್ಗೆ ಹೋಗುವಂಥದ್ದು, ಇನ್ನೊಂದು ಕಡೆ ಬಂದು ನಮ್ಮ ಹತ್ರ ಇರೋ ಕ್ಯಾಮ್ರಾದಕ್ಕೆ ಹೋಗುವಂಥದ್ದು. ಕ್ಯಾಮ್ರಾ ಅಂದರೆ ಕ್ಯಾನನ್ ಆಗಿರ್ಬೋದು, ಈಗ DSLR ಕ್ಯಾಮ್ರಾ ಬರುತ್ತಲ್ಲ, ಸೊ ಆ ಥರ ಕ್ಯಾಮ್ರಾಗಳಿಗೆ ಇದು ಫಿಕ್ಸ್ ಮಾಡುವಂಥದ್ದು. ಸೊ ಇವಾಗ ಇಲ್ಲಿರೋ ಟ್ರಾನ್ಸ್ಮಿಟರ್ಗೆ ಅಲ್ಲಿ ಒಂದು ಆಪ್ಷನ್ ಇದೆ. ಸೊ ಅದನ್ನು ಟ್ರಾನ್ಸ್ಮಿಟರ್ಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಈ ಆಪ್ಷನ್ನ ನಾವು ನಮ್ಮ ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಆವಾಗ ನಿಮ್ಮದು ಯಾವುದೇ ರೀತಿ ಡಿಸ್ಟೆನ್ಸ್ ರೆಕಾರ್ಡ್ ಮಾಡ್ಕೋಬೇಕಂದ್ರೂ ನೀಟಾಗಿ ಬರುವಂಥದ್ದು. ಸೊ ಇನ್ನೊಂದು ಪಿನ್ ಬಂದು ಇದರಲ್ಲಿ ಎರಡೂ ಕಡೆಗೆ ಅಂದರೆ ಎರಡೂ ಕಡೆಯೂ ಸಿ ಪಿನ್ ಇರುವಂಥದ್ದು. ನಮ್ಮ ಇವಾಗ ಬರ್ತಾ ಇರೋ ಮೊಬೈಲ್ಗಳಿಗೆ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಗಳಿಗೂ ಸಿ ಪಿನ್ ಇರುವಂಥದ್ದು. ಸೊ ಒಂದು ಈ ಟ್ರಾನ್ಸ್ಮಿಟರ್ ಕನೆಕ್ಟ್ ಆಗುವಂಥದ್ದು, ಇನ್ನೊಂದು ನಮ್ಮ ಮೊಬೈಲ್ಗೆ ಕನೆಕ್ಟ್ ಆಗುವಂಥದ್ದು. ಇದು ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿದೆ. ನಾನು ಟ್ರೈ ಮಾಡಿದೆ. ಸೊ ತುಂಬ ಟೈಟಾಗಿರುವಂಥದ್ದು. ಸೊ ಇದು ಬೇಕು, ಯಾಕೆಂದರೆ ನಾವು ಜಸ್ಟ್ ಅದು ಪಿನ್ ಮಾತ್ರ ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಮೊಬೈಲ್ಗೆ, ಆವಾಗ ಅದರದ್ದು ಸ್ಟ್ರೆಂತ್ ಅದು ತಡಿಬೇಕಲ್ಲ. ಸೊ ಹಾಗಾಗಿ ಅದು ಅಷ್ಟು ಟೈಟಾಗಿರುವಂಥದ್ದು. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಇದ್ರ ಜೊತೆಗೆ ಒಂದು ಸ್ಪಾಂಜ್ ಕೊಟ್ಟಿರುವಂಥದ್ದು. ಈ ಸ್ಪಾಂಜ್ ಬಂದುಬಿಟ್ಟು ಅಲ್ಲಿ ನಮ್ಮ ಹತ್ರ ಇರೋ ಇನ್ನೊಂದು ಮೈಕ್ಸ್ ಅಂತ ಹೇಳ್ತೀವಲ್ಲ ಚಿಕ್ಕದು, ಅದು ಇಲ್ಲಿಗೆ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಸೊ ಇನ್ ಕೇಸ್ ನಮಗೆ ಅದೇನಾದರೂ ವಿಸಿಬಿಲಿಟಿ ಬೇಡ, ಸೊ ಜಸ್ಟ್ ನಾವು ಒಳಗಡೆ ಇಟ್ಕೊಳ್ಳೋಣ ಅಂದರೆ ಇದನ್ನು ಹಾಕ್ಕೊಂಡು ಸುಮ್ಮನೆ ಒಳಗಡೆ ಶರ್ಟ್ಗೆ ಆಗಲಿ ಇಟ್ಕೊಂಡ್ರೆ, ಸೊ ನಮಗೆ ಅದು ಅಲ್ಲಿ ಹಾಕೊಂಡಿದ್ದೀವಿ ಅಂತ ಕೂಡ ಜಸ್ಟ್ ನಮ್ಮ ಹತ್ರ ಇರೋದು ಸ್ಪಾಂಜ್ ಥರ ಇರುವಂಥದ್ದು. ಸೊ ಆ ಥರ ಕಾಣಿಸುತ್ತೆ. ಬಟ್ ಓವರಾಲ್ ಈ ಪ್ರಾಡಕ್ಟ್ ನೋಡೋದಾದರೆ ತುಂಬ ಆಸಮ್ ಆಗಿದೆ ಅಂತ ಹೇಳ್ಬೋದು. ನೋಡೋದಕ್ಕೆ ತುಂಬ ಚಿಕ್ಕದು, ಬಟ್ ಅದು ವರ್ಕ್ ಹೇಗಾಗುತ್ತೆ ಅಂತ ಕೂಡ ಅದು ನೋಡಬೇಕು. ಬಟ್ ನಾನು ಗಮನಿಸಂಗೆ ಆ ಕ್ವಾಲಿಟಿ ಮಾತ್ರ ಆಸಮ್ ಆಗಿರುವಂಥದ್ದು. ಸೊ ಬನ್ನಿ ಇವಾಗ ನಾವು ಅದನ್ನು ನಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋಣ. ಸೊ ಈಗ ನಮ್ಮ ಮೊಬೈಲ್ ಬಂದು ಸಿ ಪಿನ್ ಇರುವಂಥದ್ದು. ನಾನು ಆಲ್ರೆಡಿ ಆ ಟ್ರಾನ್ಸ್ಮಿಟರ್ಗೆ ಸಿ ಪಿನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಇವಾಗ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋದು. ಸೊ ಮತ್ತು ಇದು ಬಾಕ್ಸಲ್ಲಿ ಆಗಲೇ ಸ್ಪೆಸಿಫಿಕೇಷನ್ ಹೇಳಿರೋ ಪ್ರಕಾರ, ಸೊ ವೈರ್ಲೆಸ್ ಟ್ರಾನ್ಸ್ಮಿಷನ್ ಬಂದು ಅಪ್ ಟು 40 ಮೀಟರ್ಸ್ ತನಕ ಹೋಗುವಂಥದ್ದು. ಸೊ ನೋಡಿ ಇವಾಗ ಯಾವ ಥರ ನಾನು ಅದನ್ನು ಕನೆಕ್ಟ್ ಮಾಡಿದ್ದೀನಿ, ಅದೇ ಥರನೇ ನೀವು ಕೂಡ ಕನೆಕ್ಟ್ ಮಾಡ್ಕೋಬೇಕು. ಇನ್ನೂ 2 ಅದೇನು ಮೈಕ್ಸ್ ಇದೆಯಲ್ಲ, ಸೊ ಅದನ್ನು ನಾವು ಜಸ್ಟ್ ಆನ್ ಮಾಡಿಟ್ಕೊಂಡು ನೀವು ಆಲ್ಮೋಸ್ಟ್ 30 ಫೀಟ್ಸ್ ಇಲ್ಲಾಂದರೆ 30 ಮೀಟರ್ಸ್ ತನಕ ಹೋದ್ರೂ ಅದರದ್ದು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಆರಾಮಾಗಿ ಆಪೋಸಿಟ್ ಪರ್ಸನ್ ಯಾರಿದ್ದಾರೆ ಅವ್ರು ಮಾತಾಡೋದು ನೀಟಾಗಿ ಕೇಳಿಸುತ್ತೆ. ಓವರಾಲಾಗಿ ಈ ಪ್ರಾಡಕ್ಟು ನೋಡಲಿಕ್ಕೆ ಈ ಥರ ಕಾಣಿಸುತ್ತೆ. ಸೊ ನಾವಿದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸಿರುವಂಥದ್ದು. ಇದು ಪ್ರಾಡಕ್ಟ್ನ ಬೆಲೆ ಬಂದು 3500 ಚೇಂಜ್ ಇದೆ, ಅಂದರೆ 3500 ಪ್ಲಸ್ ಇದೆ. ಸೊ ಇದು ನಮಗೆ ಆಫರಲ್ಲಿ ಸಿಕ್ಕಿದ್ದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಈ ಪ್ರಾಡಕ್ಟ್ನ ನಾವು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥದ್ದು. ಈ ಪ್ರಾಡಕ್ಟ್ನ ಬೆಲೆ ಬಂದು 3653 ರೂಪಾಯಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಯಾರಿಗಾದ್ರೂ ಬೇಕಾದರೂ ಲಿಂಕ್ನ ಯೂಸ್ ಮಾಡ್ಕೊಂಡು ಕೂಡ ಆರ್ಡರ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕೆಂದರೆ ನಮ್ಮವರೇ ನಮ್ಮನ್ನು ಬೆಳೆಸಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ.